ಪ್ರಿಯವಾದ ತಂದೆ ತಾಯಂದಿರೇ, ಸಹೋದರ ಸಹೋದರಿಗಳೇ, ಯೌವನಸ್ಥ ಮಕ್ಕಳೇ, ಚಿಕ್ಕ ಮಕ್ಕಳೇ, ನಾನು ಸಭೆ ಪರವಾಗಿ ಮತ್ತು ನಮ್ಮ ಕುಟುಂಬದ ಪರವಾಗಿ ನಿಮಗೆ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ತಿಳಿಸ್ಲಿಕ್ಕೆ ನಾನು ಆಸೆ ಪಡ್ತೀನಿ. ಅದು ಮಾತ್ರವಲ್ಲ, ಹೊಸ ವರ್ಷಕ್ಕೆ ಹೋಗ್ಲಿಕ್ಕಿರುವಂಥ ನಿಮಗೆ, ಹೋಗ್ತಾ ಇರುವಂಥ ನಿಮಗೆ ಇವತ್ತು ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸ್ಲಿಕ್ಕೆ ನಾನು ಆಸೆ ಪಡ್ತೀನಿ. ಕ್ರಿಸ್ಮಸ್ ಹಬ್ಬ ಅಂತ ಹೇಳುವಾಗ ಇವತ್ತು ಲೋಕಕ್ಕಾಗಿ ಯೇಸು ಮನುಷ್ಯನಾಗಿ ಬಂದು ಈ ಲೋಕದ ರಕ್ಷಣೆಯನ್ನು ಕೊಡಲಿಕ್ಕಾಗಿ ಯೇಸು ಒಂದು ಮನುಷ್ಯನಾಗಿ ಅವರು ಜನಿಸಿದರು. ಇವತ್ತು ಈ ಜನಿಸಿರೋ ನಿಮಿತ್ತವಾಗಿ ಇವತ್ತು ಈ ಬರೀ ಕ್ರೈಸ್ತ ಮಕ್ಕಳಿಗೆ ಅಂತ ಇಲ್ಲ, ಲೋಕದಲ್ಲಿರುವಂಥ ಎಲ್ಲ ಮಕ್ಕಳಿಗೂ ಆ ಯೇಸು ಸ್ವಾಮಿ ಈ ಲೋಕದಲ್ಲಿ ಒಂದು ಮನುಷ್ಯನಾಗಿ ಅವರು ಜನಿಸಿರೋ ನಿಮಿತ್ತವಾಗಿ ಇವತ್ತು ವಾಕ್ಯದಲ್ಲಿ ನಾವು ನೋಡ್ತೀವಿ. ಲೂಕ 2ನೇ ಸಂಧಿ 9ನೇ ವಾಕ್ಯದಿಂದ 14ನೇ ವಾಕ್ಯದವರೆಗೂ ಈ ವಾಕ್ಯದಲ್ಲಿ ನಾವು ನೋಡುವಂಥ ಸಮಯದಲ್ಲಿ ಯೇಸು ಈ ಲೋಕದಲ್ಲಿ ಮನುಷ್ಯನಾಗಿ ಜನಿಸಿದಂಥ ಒಂದು ಉದ್ದೇಶ ಏನಂದರೆ, ಇವತ್ತು ಎದುರುವಂಥ ಜನಗಳಿಗೆ ಒಂದು ಧೈರ್ಯವನ್ನು ಕೊಡಲಿಕ್ಕಾಗಿ, ದುಃಖದಲ್ಲಿರುವಂಥ ಮಕ್ಕಳಿಗೆ ಸಂತೋಷವನ್ನು ಕೊಡಲಿಕ್ಕಾಗಿ, ಈ ಲೋಕದಲ್ಲಿರುವಂಥ ಎಲ್ಲ ಮಕ್ಕಳಿಗೂ ಸಮಾಧಾನವನ್ನು ಕೊಡಲಿಕ್ಕಾಗಿ ಯೇಸು ಈ ಲೋಕದಲ್ಲಿ ಮನುಷ್ಯನಾಗಿ ಜನಿಸಿದ್ರು. ಇವತ್ತು ಪ್ರಿಯವಾದ ದೇವ ಜನಗಳೇ, ಇವತ್ತು ಆ ಯೇಸು ಸ್ವಾಮಿನ ನಂಬಿ ಬರುವಂಥ ಮಕ್ಕಳಿಗೆ, ಇವತ್ತು ಆ ಯೇಸು ಸ್ವಾಮಿನ ಪ್ರೀತಿಸಿ ಬರುವಂಥ ಮಕ್ಕಳಿಗೆ ನಿಜವಾಗಿಯೂ ನಾನು ಹೇಳ್ತೇನೆ, ಇವತ್ತು ಭಯಪಡ ಅವಶ್ಯಕತೆ ಇಲ್ಲ. ಇವತ್ತು ಆ ಭಯಪಡುವಂಥ ಮಕ್ಕಳಿಗೆ ಯೇಸು ಸ್ವಾಮಿ ಈ ಲೋಕದಲ್ಲಿ ಬಂದಂಥ ಉದ್ದೇಶ ನಿಮಗೆ ಧೈರ್ಯವನ್ನು ಕೊಡಲಿಕ್ಕಾಗಿ, ಮತ್ತು ನಿಮಗೆ ಒಂದು ಸಂತೋಷವನ್ನು ಕೊಡಲಿಕ್ಕಾಗಿ, ಮತ್ತು ನಿಮಗೆ ಒಂದು ಸಮಾಧಾನವನ್ನು ಕೊಡಲಿಕ್ಕಾಗಿ ಅವರು ಲೋಕದಲ್ಲಿ ಮನುಷ್ಯನಾಗಿ ಜನಿಸಿದ್ರು. ಇವತ್ತು ಈ ರೀತಿಯಾದ ಒಂದು ಕಾರ್ಯ ಲೋಕದಲ್ಲಿ ಅವರು ಈ ರೀತಿಯಾದ ಒಂದು ಆಶೀರ್ವಾದವನ್ನು ಕೊಡಲಿಕ್ಕಾಗಿ ಅವರು ಜನಿಸಿದಂಥ ನಿಮಿತ್ತವಾಗಿ ಇವತ್ತು ಲೋಕನೇ ಕ್ರಿಸ್ಮಸ್ ಹಬ್ಬವನ್ನು ನಾವು ಆಚರಿಸ್ತಾ ಇದ್ದೀವಿ. ಇವತ್ತು ನೀವು ಕೂಡ ಈ ಸತ್ಯವನ್ನು ಕೇಳ್ತಾ ಇರುವಂಥ ಒಂದೊಂದು ಮಕ್ಕಳುಗಳು ಕೂಡ ಬರೀ ಕ್ರೈಸ್ತರೇ ಈ ಹಬ್ಬವನ್ನು ಆಚರಿಸೋದಲ್ಲ, ಇವತ್ತು ಎಲ್ಲರೂ ಈ ಹಬ್ಬವನ್ನು ಇವತ್ತು ನಾವು ಆಚರಿಸಿ ಇವತ್ತಿನ ದೇವರದ ಆಶೀರ್ವಾದನ ಹೊಂದೋಣ ಮಕ್ಕಳೇ. ಇವತ್ತು ಈ ಸಮಯದಲ್ಲಿ ಎಲ್ಲ ಮಕ್ಕಳಿಗಾಗಿ ಇವತ್ತು ನಾನು ಪ್ರಾರ್ಥನೆ ಮಾಡಲಿಕ್ಕೆ ನಾನು ಆಸೆ ಪಡ್ತೀನಿ. ಪ್ರೀತಿ ಉಳ್ಳಂಥ ಯೇಸು ಸ್ವಾಮಿ, ಯೇಸು ಕ್ರಿಸ್ತನ ಹೆಸರನ್ನು ಪ್ರಾರ್ಥಿಸ್ತೀನಿ ಸ್ವಾಮಿ. ಇವತ್ತು ಈ ಲೋಕದಲ್ಲಪ್ಪ ನೀನು ಒಂದು ರಕ್ಷಕನಾಗಿ ಈ ಲೋಕದಲ್ಲಿ ನೀನು ಜನಿಸಿರೋ ನಿಮಿತ್ತವಾಗಿ ಇವತ್ತು ಲೋಕದಲ್ಲಿರುವಂಥ ಎಲ್ಲ ಮಕ್ಕಳಿಗೂ ನಿನ್ನ ನಂಬಿ ಬರುವಂಥ ಮಕ್ಕಳಿಗೆ, ನಿನ್ನನ್ನು ಪ್ರೀತಿಸಿ ಬರುವಂಥ ಮಕ್ಕಳಿಗೆ ಇವತ್ತು ರಕ್ಷಣೆಯನ್ನು ಕೊಡೋದು ಮಾತ್ರವಲ್ಲ, ಭಯಪಡುವಂಥ ಮಕ್ಕಳಿಗೆ ಧೈರ್ಯವನ್ನು ಕೊಡೋದು ಮಾತ್ರವಲ್ಲ, ದುಃಖ ಪಡುವಂಥ ಮಕ್ಕಳಿಗೆ ನೀನು ಸಂತೋಷವನ್ನು ಕೊಡೋದು ಮಾತ್ರವಲ್ಲ, ಈ ಲೋಕದಲ್ಲಿರುವಂಥ ಎಲ್ಲ ಮಕ್ಕಳಿಗೂ ಒಂದು ಸಮಾಧಾನವನ್ನು ಕೊಡಲಿಕ್ಕಾಗಿ ಈ ಲೋಕಕ್ಕೆ ಒಂದು ಮನುಷ್ಯನಾಗಿ ಜನಿಸಿದ ಮಾತ್ರವಲ್ಲ, ಅದರಿಂದ ಈ ಲೋಕಕ್ಕೆ ನಿನ್ನ ಆಶೀರ್ವಾದವನ್ನು ಇವತ್ತು ನೀನು ಕೊಡೋಕ್ಕಾಗಿ ನೀನು ಜನಿಸಿರೋ ನಿಮಿತ್ತವಾಗಿ ಅದಕ್ಕೆ ನಾನು ಸ್ತೋತ್ರ ಮಾಡ್ತೀನಪ್ಪ. ಈ ದಿನವನ್ನು ನಾವು ನೆನೆಸೋದು ಮಾತ್ರವಲ್ಲ, ಇವತ್ತಿಂಥ ಕಾರ್ಯವನ್ನು ಆಚರಿಸ್ತಾ ಇರುವಂಥ ನಾವಾಗಲಿ, ಈ ಸಭೆಯಲ್ಲಿರುವಂಥ ಮಕ್ಕಳಾಗಲಿ, ಲೋಕದಲ್ಲಿರುವಂಥ ಎಲ್ಲ ಮಕ್ಕಳಾಗಲಿ ಕರ್ತನೆ, ಇವತ್ತು ದುಃಖದಿಂದ ಇಲ್ಲ, ವೇದನೆಯಿಂದ ಇಲ್ಲ, ಇವತ್ತು ವಾಕ್ಯದಲ್ಲಿ ಕೇಳಿದಂಥ ರೀತಿಯಲ್ಲೇ ಅವರು ದೇವರೇ ಒಂದು ಧೈರ್ಯವಾಗಿ, ಒಂದು ಸಂತೋಷವಾಗಿ, ಸಮಾಧಾನವಾಗಿ ಈ ಹಬ್ಬವನ್ನು ಆಚರಿಸುವಂಥ ಒಂದು ಭಾಗ್ಯವನ್ನು ನೀನು ಕೊಡು ರಾಜ. ಅದು ಮಾತ್ರವಲ್ಲ ಸ್ವಾಮಿ, ಇವತ್ತು ಈ ಕ್ರಿಸ್ಮಸ್ ಹಬ್ಬವನ್ನು ಆಚರಿಸೋದು ಮಾತ್ರವಲ್ಲ, ಹೊಸ ವರ್ಷದ ಒಳಗಡೆ ಹೋಗ್ಲಿಕ್ಕಿರುವಂಥ ಮಕ್ಕಳಿಗೂ ಕೂಡ ಈ ಕ್ರಿಸ್ಮಸ್ ಹಬ್ಬ
ದೇವರೇ ಆಶೀರ್ವಾದನ ಕೊಡೋದು ಮಾತ್ರವಲ್ಲ, ಹೊಸ ವರ್ಷದ ಒಳಗಡೆ ಆಶೀರ್ವಾದದಿಂದ ನಮ್ಮ ಎಲ್ಲ ಮಕ್ಕಳನ್ನ ನೀನು ಕರ್ಕೊಂಡು ಹೋಗ್ಬೇಕು ರಾಜ. ಒಂದೊಂದು ಮಕ್ಕಳನ್ನ ನೀನು ಆಶೀರ್ವದಿಸಿ ಕರ್ತನೆ, ಆಶೀರ್ವದಿಸು ಸ್ವಾಮಿ. ಎಲ್ಲ ನಿನ್ನ ಪಾದಕ್ಕೆ ನಾನು ಒಪ್ಪಿಸ್ಕೊಡ್ತೀನಿ. ಯೇಸು ಕ್ರಿಸ್ತನ ಹೆಸರನ್ನು ಪ್ರಾರ್ಥಿಸ್ತೀನಿ ತಂದೆ, ಆಮೆನ್, ಆಮೆನ್. ಪ್ರಿಯವಾದ ಸಹೋದರ ಸಹೋದರಿಗಳೇ, ಇವತ್ತು ಈ ಕ್ರಿಸ್ಮಸ್ ಹಬ್ಬದ ಶುಭಾಶಯಗಳನ್ನು ನಾನು ತಿಳಿಸ್ಲಿಕ್ಕೆ ಆಸೆ ಪಡ್ತೀನಿ. ಹ್ಯಾಪಿ ಕ್ರಿಸ್ಮಸ್ ಆ್ಯಂಡ್ ಹ್ಯಾಪಿ ನ್ಯೂ ಇಯರ್. ಗಾಡ್ ಬ್ಲೆಸ್ ಯು.